ಪಬ್ಲಿಕ್ ಟಿವಿ ವರದಿಯನ್ನು ಈಗ 9 ಗಂಟೆ ಸುದ್ದಿ ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಸರ್ಕಾರ ಕೂಡಲೇ ಎಚ್ಚೆತ್ತಿದೆ. ವಿದ್ಯುತ್ ಸಂಪರ್ಕ ಕಡಿತವಾಗಿರೋದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ. ಪಬ್ಲಿಕ್ ಟಿವಿ ವರದಿ ಮುಖಾಂತರ ಈಗ ನನಗೆ ಗೊತ್ತಾಗಿದೆ. 2 ದಿನಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಪಬ್ಲಿಕ್ ಟಿವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಕೇವಲ 2 ದಿನ ಟೈಮ್ ಕೊಡಿ ಸಾಕು, 2 ದಿವಸದಲ್ಲಿ ಇದನ್ನು ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 270 ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ಕಟ್ ಮಾಡಿದ್ದಾರೆ ಮೇಡಮ್ ಬೆಸ್ಕಾಂನವರು. 3 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ, ಆ ಥರ ಒಟ್ಟು 18 ಲಕ್ಷ ರೂಪಾಯಿ ಕಳೆದ 6 ತಿಂಗಳಿಂದ ಬಾಕಿ ಇದೆಯಂತೆ. ಎಲ್ಲ ಕಡೆ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ. ಪಾಪ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ಅಡುಗೆ ಮಾಡೋದಕ್ಕೆ ಮಿಕ್ಸಿ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ಕತ್ತಲೆ ಕೋಣೆನಲ್ಲಿ ಕಾಲ ಕಳೀತಾ ಇದ್ದಾರೆ ಅಲ್ಲಿನ ಮಕ್ಕಳು. ನೋಡಿ, ನಾವು ಅಂಗನವಾಡಿಗಳಿಗೆ ಸೋಲಾರ್ನ ಫಿಕ್ಸ್ ಮಾಡುವಂತದ್ದು ಒಂದು ಇದನ್ನ ಮಾಡಿದ್ವಿ ಮುಂಚೆ, ಈಗ ಅಲ್ಲ, ನಾನ್ ಬಂದ್ಮೇಲೆ ಅಲ್ಲ, ಮುಂಚಿನ ಸರ್ಕಾರದಲ್ಲಿ. ಏನಾಗಿದೆ ಎಂತಾಗಿದೆ ತಿಳ್ಕೊಂಡ್ ಮಾತಾಡೋದು ಬಹಳ ಉತ್ತಮ. ತಾವೀಗ ನನ್ ಗಮನಕ್ಕೆ ತಂದಿದ್ದೀರಾ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಸರ್ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಬಟ್ ನಿಮ್ಮ ಡಿಪಾರ್ಟ್ಮೆಂಟ್, ನನ್ ಡಿಪಾರ್ಟ್ಮೆಂಟ್ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟು, ತಮಗೆ ಗೊತ್ತಿರಬೇಕು, ರಾಜ್ಯದಲ್ಲಿರುವಂತ ಎಲ್ಲಾ ಸ್ಕೂಲ್ಗಳ ಕರೆಂಟ್ ಅನ್ನು ಕೂಡ ನಾವು ಫ್ರೀ ಮಾಡ್ತೀವಿ ಅಂತ ಹೇಳಿ. ನಾನು ಅವತ್ತನೇ ಅದನ್ನು ಬಂದ ತಕ್ಷಣ ಸರ್ ಅಂಗನವಾಡಿಗಳನ್ನು ಕೂಡ ಇದ್ರಲ್ಲಿ ತಾವು ಸೇರಿಸ್ಬೇಕು ಅಂತ ಅವ್ರ ಗಮನಕ್ಕೆ ತಂದೆ. ತತ್ಕ್ಷಣ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಸೊ ಇನ್ಮೇಲೆ ಅಂಗನವಾಡಿ ಇದನ್ನು ಕೂಡ ನಾವು ಫ್ರೀ ಮಾಡೋಕೆ ನಾವು ಇದನ್ನ ಮಾಡ್ತಾ ಇದೀವಿ. ಬಟ್ ಈಗ ಏನ್ ನೀವು ಹೇಳಿದ್ರಲ್ಲ, 270 ಅಂಗನವಾಡಿ ಕೇಂದ್ರಗಳು, 270 ಅಂಗನವಾಡಿಗಳದ್ದು ಏನಾಗಿದೆ ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿವರೆಗೂ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ಇದು ಅವ್ರ ಕರ್ತವ್ಯ ಲೋಪ. ನಾನು ಕೇಳ್ತೀನಿ ಯಾಕೆ ನನ್ ಗಮನಕ್ಕೆ ತಂದಿಲ್ಲ ಅಂತ. ತಾವು ಮಾಧ್ಯಮದವ್ರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೀರಾ. ನನಗೆ 2 ದಿನ ಟೈಮ್ ಕೊಡಿ. ಉಪನಿರ್ದೇಶಕರು ಮೇಡಮ್, ತುಮಕೂರು ಜಿಲ್ಲೆ ನಿಮ್ಮ ಡಿಪಾರ್ಟ್ಮೆಂಟ್ ಉಪನಿರ್ದೇಶಕರು ಮಾತನಾಡಿದ್ರು, ನಮಗೆ ಹಣದ ಕೊರತೆ ಇತ್ತು, ಹಾಗಾಗಿ ನಾವು ಬಿಲ್ ತುಂಬಕ್ಕಾಗಿಲ್ಲ, ಸದ್ಯದಲ್ಲೇ ಅದೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಅವರು ತಮಗೆ ಹೇಳಿದ್ದಾರೆ, ಬಟ್ ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು ಮೊದಲನೇದಾಗಿ. ಯಾಕಂದ್ರೆ ಮೊದಲನೇ ಆದ್ಯತೆ ನಾವು ಕುಡಿಯೋ ನೀರು ಮತ್ತು ಕರೆಂಟು ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು. ಹೌದು, ಅವ್ರನ್ನ ಆರೋಗ್ಯವಂತ ಪ್ರಜೆಗಳನ್ನಾಗಿ ಮಾಡೋದು ನನ್ನ ಇಲಾಖೆ ಕರ್ತವ್ಯ. ಕರೆಂಟೇ ಇಲ್ಲ ಅಂತಂದ್ರೆ ಅದೇ ಕರೆಕ್ಟ್. ನಾನು ಖಂಡಿತವಾಗ್ಲೂ ನಾನು ಕೇಳ್ತೀನಿ, ಇದನ್ನ ಸಂಬಂಧಪಟ್ಟವ್ರನ್ನ ನಾನು ಸರಿ ಮಾಡ್ತೀನಿ. 2 ದಿವಸದಲ್ಲಿ ಇದು ಸರಿ ಹೋಗುತ್ತೆ ಅಂತ ಭರವಸೆ ಇಟ್ಕೋಬಹುದಾ ಮೇಡಮ್? ನಾನು ಖಂಡಿತ 2 ದಿನದಲ್ಲಿ ಇದನ್ನ ಸರಿ ಮಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಸಚಿವರೇನೋ ಮಾತನಾಡಿದ್ರು, 2 ದಿನ ಟೈಮ್ ಕೊಡಿ, ನಾನು ಎಲ್ಲ ಸರಿಪಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ. ಫೈನ್. ಬಟ್ ಇಲಾಖೆಯ ಅಧಿಕಾರಿಗಳು, ನೀವಾಗಲೇ ಮಾತನಾಡಿಸ್ತಾ ಇದ್ರಿ, ಅವ್ರು ಹೇಳ್ತಾರೆ ನಮ್ಮ ಹತ್ರ ಹಣದ ಕೊರತೆ ಇತ್ತು ಅಂತ. ಬಟ್ ಇದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದಿಲ್ಲ, ಇಲ್ಲಿ ಕರ್ತವ್ಯ ಲೋಪ ಆಗಿದೆ ಅಂತ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು. ಎಸ್ ಅರವಿಂದ್, ಇದು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 270 ಅಂಗನವಾಡಿ ಕೇಂದ್ರಗಳ ವಿದ್ಯುತ್ತನ್ನು ಬೆಸ್ಕಾಂನವರು ಕಡಿತಗೊಳಿಸಿರುವಂಥದ್ದು. ಅಂದರೆ ಅಲ್ಲಿ ಸುಮಾರು 3000 ಏನು ಅಂಗನವಾಡಿ ಕೇಂದ್ರಗಳು ಸರ್ಕಾರಿಯ ಸ್ವಂತ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ. ಹಾಗಾಗಿ 3000 ಅಂಗನವಾಡಿಯ ಯಾವುದೇ ಒಂದು ಅಂದರೆ ಒಟ್ಟು 3000 ಅಂಗನವಾಡಿ ಕೇಂದ್ರಗಳ ಬಿಲ್ಲನ್ನು ಕಟ್ಟಿಲ್ಲ. ಅದರಲ್ಲಿ 270 ಕೇಂದ್ರಗಳ ಫೀಸನ್ನು ಏನು ಬೆಸ್ಕಾಂನವರು ತೆಗೆದುಹಾಕಿರುವಂಥದ್ದು. ಅರವಿಂದ್, ಇದು ಅಧಿಕಾರಿಗಳು ಅವರ ಗಮನಕ್ಕೆ ತರಬೇಕು ಎನ್ನುವಂಥದ್ದು ಕೇವಲ ತುಮಕೂರಿಗೆ ಸೀಮಿತವಾಗಿರುವಂಥ ವಿಚಾರ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಏನು ಸಚಿವರ ಗಮನಕ್ಕೆ ತರಬೇಕಾಗಿರುವಂಥದ್ದು. ಸೊ ಅಲ್ಲಿ ಅವರ ಕರ್ತವ್ಯ ಲೋಪ ಆಗಿರಬಹುದು ಎನ್ನುವಂಥದ್ದು ಒಂದು. ಎರಡನೇದಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪನಿರ್ದೇಶಕರಿದ್ದಾರೆ, ಅವರ ಮೇಲಿನ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಅವರ ಗಮನಕ್ಕೆ ತಂದಿರ್ತಾರೆ. ಆದರೆ ರಾಜ್ಯ ಮಟ್ಟದ ಅಧಿಕಾರಿಗಳು ಇವರ ಗಮನಕ್ಕೆ ತರಬೇಕಾಗಿದ್ದು ತಂದಿಲ್ಲ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂಥದ್ದು. ಅರವಿಂದ್, ಕೇವಲ ಇದೊಂದೇ ಅಲ್ಲ, ಅಂದರೆ ಒಂದು ರೀತಿಯ ಏನು ಅಂಗನವಾಡಿ ಮಕ್ಕಳು ನೀವು ಹೊಂದಂಗೆ ನತದೃಷ್ಟರೇ ಅಂತ ಹೇಳಬೇಕಾಗತ್ತೆ. ಕಳೆದ 5-6 ತಿಂಗಳಿಂದ ಅಂಗನವಾಡಿ ಬಾಡಿಗೆ ಕಟ್ಟಡಗಳ ಬಾಡಿಗೆಯನ್ನು ಕೂಡ ಸರ್ಕಾರ ಭರಿಸಿಲ್ಲ. ಇನ್ನೊಂದು ಕಡೆ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಂತಹ ಸಿಮ್ ಇತ್ತು, ಆ ಸಿಮ್ ಕೂಡ 2 ತಿಂಗಳಿಂದ ರಿಚಾರ್ಜ್ ಆಗಿಲ್ಲ. ಪ್ರತಿ ವರ್ಷಕ್ಕೆ ಒಂದು ಸೆಪ್ಟೆಂಬರ್ ತಿಂಗಳ ರಿಚಾರ್ಜ್ ಆಗಬೇಕಿದ್ದು ರಿಚಾರ್ಜ್ ಆಗ್ತಿಲ್ಲ. ಹಾಗಾಗಿ ಸ್ವಂತ ಪರ್ಸನಲ್ ನಂಬರಿಂದ ಅಂಗನವಾಡಿ ಕಾರ್ಯಕರ್ತರು ವ್ಯವಹರಿಸುವಂಥ ಒಂದು ಪರಿಸ್ಥಿತಿ ತಲೆದಿರುವಂಥದ್ದು. ಸೊ ಹಾಗಾಗಿ ಕರೆಂಟ್ ಇಲ್ಲದೆ ಇರುವುದರಿಂದ ಕೂಡ ಹಲವಾರು ರೀತಿಯ ಸಮಸ್ಯೆಗಳು ಅಂಗನವಾಡಿ ಕೇಂದ್ರದಲ್ಲಿ ಉಂಟಾಗ್ತಾ ಇದೆ. ಅಂದರೆ ಮಕ್ಕಳಿಗೆ ಅಡುಗೆ ಮಾಡಬೇಕಾಗುತ್ತೆ, ಸೊ ಮಿಕ್ಸಿ ಬೇಕಾಗುತ್ತೆ, ಮಿಕ್ಸಿ ಕೂಡ ರುಬ್ತಾ ಇಲ್ಲ, ಅಲ್ಲಿ ಕರೆಂಟ್ ಕೂಡ ಇಲ್ಲದೆ ಇರೋದು, ಬಲ್ಬ್ ಕೂಡ ಉರಿತಾ ಇಲ್ಲ, ಫ್ಯಾನ್ ಕೂಡ ತಿರ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿಯ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ನಮಗೆಲ್ಲ ಬೇಡದಾಯ್ತಂದ್ರೆ ಚುನಾವಣೆಯ ಗಿಮಿಕ್ ರೀತಿಯಲ್ಲಿ ಫ್ರೀಗಳನ್ನು ಕೊಡ್ತು, ಗ್ಯಾರಂಟಿ ಕೊಡ್ತು. ಸೊ ಹಾಗಾಗಿ ಮಕ್ಕಳ ಭವಿಷ್ಯ ರೂಪಿಸುವಂಥ ಅಂಗನವಾಡಿಗಳಲ್ಲಿ ಎಲ್ಲ ಸವಲತ್ತು ಕೊಡಲಿ ಎನ್ನುವಂಥದ್ದನ್ನು ಪೋಷಕರು ಹೇಳ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಅವ್ರು ಏನೇ ಕಾರಣ ಕೊಟ್ಟರು ಕೂಡ ನಮಗೆ
ಸಚಿವರ ಬಗ್ಗೆ ನಂಬಿಕೆ ಇದೆ. 2 ದಿನ ಟೈಮ್ ಕೇಳಿದ್ದಾರೆ. ಇನ್ನು 2 ದಿನಕ್ಕೆ ಈ 270 ಕೇಂದ್ರಗಳಿಗೆ ಏನು ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ, ಬೆಸ್ಕಾಂನವರು ತಂದು ಅದನ್ನು ಅಳವಡಿಸಬೇಕು.